ಶಿರೂರು ಬಳಿಕ ಶಿರಾಡಿ ಘಾಟ್ನಲ್ಲೂ ಕೂಡ ಭೂಕುಸಿತ ಸಂಭವಿಸಿದೆ. ಸದ್ಯ ಅಲ್ಲಿನ ಪರಿಸ್ಥಿತಿ ಯಾವ ರೀತಿ ಆಗಿದೆ ಅನ್ನೋದರ ಅಪ್ಡೇಟ್ ನಿಮ್ಮ ಮುಂದೆ. ಗುಡ್ಡ ಕುಸಿದು ಮಣ್ಣಿನಲ್ಲಿ ಸಿಲುಕಿದ ಹಲವು ವಾಹನಗಳು. ಶಿರೂರು ಬಳಿಕ ಇದೀಗ ಶಿರಾಡಿ ಘಾಟ್ನ ಸರದಿ. ಮಂಗಳೂರು ಕಡೆಯಿಂದ ಹಾಸನಕ್ಕೆ ಬರ್ತಿದ್ದ ಟ್ಯಾಂಕರ್ ಕಾರು, 2 ಗ್ಯಾಸ್ ಟ್ಯಾಂಕರ್ ಕಾರಿನ ಮೇಲೆ ಏಕಾಏಕಿಯಾಗಿ ಮಣ್ಣು ಕುಸಿದಿದೆ ಅನ್ನೋದರ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಸಕಲೇಶಪುರ ತಾಲೂಕಿನ ದೊಡ್ಡ ತಪ್ಪಲು ಭೂಪ್ರದೇಶ ಬಳಿ ಈ ಒಂದು ಅವಘಡ ಸಂಭವಿಸಿದೆ. ಗುಡ್ಡ ಕುಸಿದು ಸಕಲೇಶಪುರ ಮಂಗಳೂರು ರಸ್ತೆ ಬಂದ್ ಆಗಿದೆ. ಅದೃಷ್ಟವಶಾತ್ 10ಕ್ಕೂ ಹೆಚ್ಚು ಮಂದಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಅನ್ನೋದರ ಬ್ರೇಕಿಂಗ್ ನ್ಯೂಸ್. ಶಿರೂರು ಬಳಿಕ ಶಿರಾಡಿ ಘಾಟ್ನಲ್ಲೂ ಕೂಡ ಗುಡ್ಡ ಕುಸಿತ ಸಂಭವಿಸಿರೋದು. ಶಿರೂರಿನ ಪ್ರಕರಣವನ್ನೇ ನಾವಿನ್ನೂ ಯಾರೂ ಮರೆತಿಲ್ಲ, ಮರೆಯುವುದಕ್ಕೆ ಸಾಧ್ಯವೂ ಇಲ್ಲ. ಆಗಲೇ ಶಿರಾಡಿ ಘಾಟ್ನಲ್ಲೂ ಕೂಡ ದುರಂತ ಸಂಭವಿಸಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ ಸದ್ಯದ ಅಲ್ಲಿನ ಸಿಚುವೇಶನ್. ಕಾರು ಮತ್ತು ಟ್ಯಾಂಕರ್ ಮೇಲೇನೆ ಈ ಗುಡ್ಡ ಕುಸಿದು ಬಿದ್ದಿರೋದು. ಮಂಗಳೂರು ಕಡೆಯಿಂದ ಹಾಸನಕ್ಕೆ ಬರ್ತಿದ್ದ ಟ್ಯಾಂಕರ್ ಮತ್ತು ಕಾರು ಅನ್ನೋದು ಗೊತ್ತಾಗ್ತಾ ಇದೆ. 2 ಗ್ಯಾಸ್ ಟ್ಯಾಂಕರ್ ಮತ್ತು ಕಾರಿನ ಮೇಲೆ ಏಕಾಏಕಿಯಾಗಿ ಮಣ್ಣು ಕುಸಿದಿರೋದು. ಆದರೆ ಅದೃಷ್ಟವಶಾತ್ 10ಕ್ಕೂ ಹೆಚ್ಚು ಮಂದಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಲಭ್ಯವಾಗ್ತಾ ಇದೆ. ಸದ್ಯ ಅಲ್ಲಿ ಕಾರ್ಯಾಚರಣೆಯನ್ನ ಮಾಡಲಾಗ್ತಾ ಇದೆ. ಮಣ್ಣನ್ನ ತೆಗೆಯುವಂತ ಕೆಲಸವನ್ನ ಮಾಡಲಾಗ್ತಾ ಇದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ. ಈಗ ತಾನೇ ಹವಾಮಾನ ಇಲಾಖೆ ಕೂಡ ಸೂಚನೆ ನೀಡಿತ್ತು. ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡ್ತಾ ಇದ್ದೀವಿ ದಕ್ಷಿಣ ಕನ್ನಡ ಮತ್ತು ಉಡುಪಿ ಈ ಭಾಗಕ್ಕೆ ಅಂತ. ಈಗ ಆಲ್ರೆಡಿ ಅಲ್ಲಿ ಮಳೆ ಸುರಿತಾನೇ ಇದೆ. ಇದರಿಂದ ಭೂಕುಸಿತ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ಶಿರಾಡಿ ಘಾಟ್ ಮತ್ತು ಚಾರ್ಮುಡಿ ಘಾಟ್, ಈ 2 ಘಾಟ್ಗಳು ಸಂಚಾರಕ್ಕೆ ಮಳೆಗಾಲದ ಸಂದರ್ಭದಲ್ಲಿ ಯೋಗ್ಯನಾ ಅನ್ನೋ ಪ್ರಶ್ನೆ ಯಾವಾಗಲೂ ಮೂಡುತ್ತೆ. ನೋಡಿ, ಅಲ್ಲಿನ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಾ. ಎಷ್ಟರ ಮಟ್ಟಿಗೆ ಅನಾಹುತ ಸಂಭವಿಸಿದೆ, ಎಷ್ಟರ ಮಟ್ಟಿಗೆ ಟ್ಯಾಂಕರ್ ಮತ್ತು ಕಾರಿನ ಮೇಲೆ ಮಣ್ಣು ಕುಸಿದು ಬಿದ್ದಿದೆ ಅನ್ನೋದರ ದೃಶ್ಯಗಳನ್ನು. ಅದೃಷ್ಟವಶಾತ್ ಸುಮಾರು ಮಂದಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಸದ್ಯದ ಸಿಚುವೇಶನ್ ಯಾವ ರೀತಿ ಆಗಿದೆ ಅನ್ನೋದ್ರ ಬಗ್ಗೆ ಅಪ್ಡೇಟ್ ಲಭ್ಯವಾಗಬೇಕಾಗಿದೆ. ಈಗಾಗಲೇ ಸಕಲೇಶಪುರ ಮತ್ತು ಮಂಗಳೂರು ರಸ್ತೆಯನ್ನ ಬಂದ್ ಮಾಡಲಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್. ಶಿರಾಡಿ ಘಾಟ್ನಲ್ಲೂ ಕೂಡ ಗುಡ್ಡ ಕುಸಿತವಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ಕಾರ್ಯಾಚರಣೆ ಯಾವ ರೀತಿಯಾಗಿ ನಡೀತಾ ಇದೆ? ವೆಹಿಕಲ್ಸ್ ಗಳಲ್ಲಿ ಯಾರಿದ್ರು ಅವರೆಲ್ಲ ಸುರಕ್ಷಿತವಾಗಿದ್ದಾರಾ, ಹೇಗೆ ಅಂತ ಪ್ರಕಾಶ್? ನೀತಿ, ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕಿನ ದೊಡ್ಡ ತಪ್ಪಲು ಬೆಟ್ಟ ಪ್ರದೇಶದಲ್ಲಿ ಕೂಡ ಈ ಘಟನೆ ನಡೆದಿರುವಂತದ್ದು. ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ಈ ಪ್ರಕರಣ ಕೂಡ ನಡೆದಿರುವಂತದ್ದು. ಅಂದ್ರೆ ಇದು 3ನೇ ಬಾರಿಗೆ ಅಲ್ಲಿ ಮಣ್ಣು ಕುಸಿಯುವಂತಹ ಘಟನೆ ನಡೆದಿರುವಂತದ್ದು. ಅದೇ ಸ್ಥಳಕ್ಕೆ ಸಾಕಷ್ಟು 2 ಬಾರಿ ಮಂತ್ರಿಗಳು ಮತ್ತೆ ಜೊತೆಗೆ ಕೇಂದ್ರ ಮಂತ್ರಿಗಳು, ಜಿಲ್ಲಾ ಉಸ್ತುವಾರಿ ಸಚಿವರು, DC ಆದಿಯಾಗಿ ಎಲ್ಲರೂ ಕೂಡ ಆ ಪ್ರದೇಶಕ್ಕೆ ಅದೇ ಜಾಗಕ್ಕೆ ಬಂದು ವೀಕ್ಷಣೆ ಮಾಡ್ಕೊಂಡು ಹೋಗಿದ್ರು. ಪದೇ ಪದೇ ಅದೇ ಜಾಗದಲ್ಲಿ ಗುಡ್ಡ ಕುಸಿತಾ ಇರುವಂತದ್ದು. ಇವತ್ತು ಮಂಗಳೂರು ಕಡೆಯಿಂದ ಹಾಸನಕ್ಕೆ ಬರ್ತಿದ್ದಂತಹ 2 ಗ್ಯಾಸ್ ಟ್ಯಾಂಕರ್, ಆ ದೃಶ್ಯದಲ್ಲಿ ಕಂಪ್ಲೀಟ್ ನೋಡ್ಬೋದು. 2 ಗ್ಯಾಸ್ ಟ್ಯಾಂಕರ್ ಮೇಲೆ ಮಣ್ಣು ಕುಸಿತಿರುವಂತದ್ದು. ಮತ್ತೊಂದು ಕಾರ್ ಮೇಲೂ ಕೂಡ ಮಣ್ಣು ಕುಸಿತಿದೆ. ಇನೋವಾದಲ್ಲಿ ಕಾರ್ನಲ್ಲಿ ಇದ್ದಂತಹ ಸುಮಾರು 4ರಿಂದ 5 ಜನ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಗ್ಯಾಸ್ ಟ್ಯಾಂಕರ್ ನಲ್ಲಿ ಇದ್ದಂತಹ 5 ಮಂದಿ, ಅಂದ್ರೆ 2 ಲಾರಿಯಿಂದ 5 ಮಂದಿ ಕೂಡ ಗ್ಯಾಸ್ ಟ್ಯಾಂಕರ್ ಲಾರಿ ಒಳಗಡೆ ಇದ್ರು. ಅವರು ಕೂಡ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಅನ್ನೋದು ಸದ್ಯದ ಮಾಹಿತಿ ಗೊತ್ತಾಗಿರ್ತಕ್ಕಂಥದ್ದು. ಯಾವಾಗ ಗುಡ್ಡ ಕುಸಿತ ಆಗುತ್ತೆ ಆ ಸ್ಥಳಕ್ಕೆ ಏಕಾಏಕಿ, ಅಂದ್ರೆ ಆಸುಪಾಸಿನಲ್ಲಿ ಕೆಲಸ ಮಾಡ್ತಿದ್ದಂತಹ JCBಗಳು ಬಂದು ಈಗಾಗಲೇ ಮಣ್ಣನ್ನು ತೆರವು ಮಾಡುವಂತಹ ಕೆಲಸಕ್ಕೆ ಮುಂದಾಗಿರ್ತಕ್ಕಂಥದ್ದು. ಸಾಕಷ್ಟು ಈ ಪ್ರದೇಶದಲ್ಲಿ ಯಾಕೆ ಈ ರೀತಿ ಆಗ್ತಾ ಇದೆ ಅನ್ನೋದು ಸಾರ್ವಜನಿಕವಾಗಿ ಆಕ್ರೋಶಕ್ಕೆ ಗುರಿ ಆಗ್ತಾ ಇದೆ. ಯಾಕಂತಂದ್ರೆ ಈ ಹಿಂದೆ ಎತ್ತಿನಹೊಳೆ ಕಾಮಗಾರಿಯನ್ನು ಕೂಡ ಪಕ್ಕದ ರಾಷ್ಟ್ರೀಯ ಹೆದ್ದಾರಿ 75 ಏನಿದೆ ಅದ್ರ ಪಕ್ಕದಲ್ಲೇ ಎತ್ತಿನಹೊಳೆ ಕಾಮಗಾರಿ ಮಾಡಿರುವಂತದ್ದು. ಅಲ್ಲಿ ಅವೈಜ್ಞಾನಿಕವಾಗಿ ಕೆಲಸ ಮಾಡಿದ್ದೆ ಗುಡ್ಡ ಕುಸಿತಕ್ಕೆ ಕಾರಣ ಎಂಬುದು ಸ್ಥಳೀಯರ ಆಕ್ರೋಶವಾಗಿರ್ತಕ್ಕಂಥದ್ದು. ಆ ರಸ್ತೆಯಲ್ಲಿ ಸಾಕಷ್ಟು ಮಂಗಳೂರು ಮತ್ತೆ ಬೆಂಗಳೂರು ರಸ್ತೆಗೆ ಹೋಗುವಂತ ಸಂಪರ್ಕ ಕಲ್ಪಿಸಿಕೊಡುವಂತಹ ಜಾಗ ಏನಿದೆ, ಅಲ್ಲಿ ಕೇಂದ್ರ ಮಂತ್ರಿಯಿಂದ ಹಿಡಿದು ಜಿಲ್ಲಾ ಮಂತ್ರಿಯಿಂದ ಹಿಡಿದು ಎಲ್ಲಾ ಸಚಿವರು ಕೂಡ ಮಂಗಳೂರಿಗೆ ಹೋಗ್ಬೇಕಾದ್ರೆ ಇದೇ ದಾರಿಯಲ್ಲಿ ಹೋಗ್ತಾರೆ. ಎಲ್ರೂ ಕೂಡ ಅದನ್ನ ನೋಡ್ಕೊಂಡು ಹೋಗ್ತಾರೆ. ಆದ್ರೆ ಇಷ್ಟೆಲ್ಲ ಆದ್ರೂ ಈ ರೀತಿ ಗುಡ್ಡ ಕುಸಿತಾ ಇದೆ. ಯಾಕೆ ಅವೈಜ್ಞಾನಿಕವಾಗಿ ಕಾಮಗಾರಿ ಮಾಡ್ತಾ ಇದ್ದಾರೆ, ಇಲ್ಲಿ ಕಳಪೆ ಕಾಮಗಾರಿ ಆಗಿದೆ ಅನ್ನುವ ಮಾತನ್ನು ಕೂಡ ಸಾಕಷ್ಟು ವಿರೋಧ ಪಕ್ಷದ ನಾಯಕ R. ಅಶೋಕ್ ಕೂಡ ಹೇಳಿದ್ರು. ಕುಮಾರಸ್ವಾಮಿ ಅವರು ಕೂಡ ಅದನ್ನ ಉಚ್ಚಾರಣೆ ಮಾಡಿದ್ರು. ಹಾಗಾಗಿ ಇದೇ ಪ್ರದೇಶದಲ್ಲಿ ಸಾಕಷ್ಟು ಗುಡ್ಡ ಕುಸಿತಾ ಇದೆ. ಸದ್ಯದ ಪರಿಸ್ಥಿತಿಯ ಪ್ರಕಾರ ಅಲ್ಲಿ ಸಾರ್ವಜನಿಕವಾಗಿ ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆ.
ಕಳೆದ 3 ದಿನಗಳ ಹಿಂದೆ ಬಿಡುವು ಕೊಟ್ಟಿತ್ತು ಮಳೆ. ಮತ್ತೆ 3 ದಿನಗಳಿಂದ ಸಾಕಷ್ಟು ಮಳೆ ಆಗ್ತಾ ಇದೆ. ಈಗಾಗಲೇ ಗುಡ್ಡ ಕುಸಿರುವಂತದ್ದು. ಅದೃಷ್ಟವಶಾತ್ ಆ ಗುಡ್ಡ ಕುಸಿಯುವಂತಹ ಸಂದರ್ಭದಲ್ಲಿ ಚಾಲಕರು ಲಾರಿ ಕಾರುಗಳನ್ನ ಹಾಗೆ ಬಿಟ್ಟು ಪ್ರಾಣವನ್ನು ಉಳಿಸ್ಕೊಳ್ಳೋದಕ್ಕೆ ಅಲ್ಲಿಂದ ಓಡಿ ಹೋದ್ರು ಅನ್ನೋದು ಸದ್ಯದ ಮಾಹಿತಿ. ಈಗ ಸಕಲೇಶಪುರದ ತಾಲೂಕು ಆಡಳಿತ ಮತ್ತೆ ಜೊತೆಗೆ ಉಪವಿಭಾಗಾಧಿಕಾರಿಗಳೇನಿದ್ದಾರೆ ಅಲ್ಲಿಗೆ ಸ್ಥಳಕ್ಕೆ ಹೋಗ್ತಾರೆ ಅನ್ನೋದು ಸದ್ಯಕ್ಕೆ ಮಾಹಿತಿ ಗೊತ್ತಾಗಿರ್ತಕ್ಕಂಥದ್ದು. ಒಂದು ಕಡೆ ಗುಡ್ಡ ಕುಸಿದ್ರೆ ಮತ್ತೊಂದು ಕಡೆ ಕೂಡ ಈಗಾಗಲೇ ಗುಡ್ಡ ಕುಸಿಯುವಂಥದ್ದು. ಒಟ್ಟಾರೆ ಸಕಲೇಶಪುರ ತಾಲೂಕಿನಲ್ಲಿ ಜನಜೀವನ ಸಂಪೂರ್ಣ ಅಸ್ತವ್ಯಸ್ತವಾಗಿದೆ. ಅದರಲ್ಲೂ ದೊಡ್ಡ ಮಟ್ಟದಲ್ಲಿ ಶಿರೂರು ಪ್ರಕರಣದಲ್ಲಿ ಈ ಘಟನೆ ನಡಿಬೇಕಿತ್ತು. ಬಟ್ ಅದೃಷ್ಟವಶಾತ್ ಆ ತರದ ಹಾನಿ ಕೂಡ ಸಂಭವಿಸಿಲ್ಲ. 10 ಜನ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಎಂಬುದು ಸದ್ಯದ ಅಂದ್ರೆ ಸ್ಥಳೀಯರ ಮಾಹಿತಿ. ಸ್ಥಳೀಯರು ಕೂಡ ಕೊಟ್ಟಿರುವಂತಹ ಮಾಹಿತಿ. ಒಟ್ಟಾರೆ ಈಗ ಮಣ್ಣು ಆ ದೃಶ್ಯಗಳನ್ನು ನೋಡ್ತಾ ಇರ್ಬೋದು. ಮಣ್ಣನ್ನು ಸಡಿಲಿಸಿ ಲಾರಿಯನ್ನು ಕೂಡ ಹೊರಗೆ ತೆಗೆಯುವಂತಹ ಪ್ರಯತ್ನಕ್ಕೆ ಮುಂದಾಗಿರ್ತಕ್ಕಂಥದ್ದು ನೀತಿ. ಪ್ರಕಾಶ್, ಈಗ ಈ ಸಕಲೇಶಪುರ ಮಂಗಳೂರು ರಸ್ತೆನೆ ಬಂದ್ ಆಗಿರೋದ್ರಿಂದ ಒಂದ್ ಕಡೆ ಇಲ್ಲಿ ಕಾರ್ಯಾಚರಣೆ ಕೂಡ ನಡೀತಾ ಇರೋದ್ರಿಂದ ಈ ಬದಲಿ ಮಾರ್ಗದ ವ್ಯವಸ್ಥೆ ಹೇಗಿದೆ? ಆ ರೂಟ್ ನಲ್ಲಿ ಏನಾದ್ರೂ ಸಮಸ್ಯೆಗಳು ಇದೆಯಾ? ಹೇಗೆ ಅಕಸ್ಮಾತ್ ಅಂದ್ರೆ ಈಗ ಎಮರ್ಜೆನ್ಸಿ ನಾವೇನಾದ್ರು ಓಡಾಡ್ಬೇಕು ಅಂತಂದ್ರೆ ಏನ್ ಮಾಡೋದು, ಹೇಗೆ ಅನ್ನೋದು ಪ್ರಯಾಣಿಕರ ಪ್ರಶ್ನೆ ಆಗಿರತ್ತೆ. ಆ ಕಾರಣಕ್ಕೆ ಕೇಳ್ತಾ ಇದ್ದೆ. ನೀತಿ, ಸಕಲೇಶಪುರ ಮತ್ತೆ ಶಿರಾಡಿ ಮಾರ್ಗ ಮೂಲಕ ಮಂಗಳೂರಿಗೆ ತಲುಪಬೇಕಾಗಿದ್ದಂತಹ ಅಂದ್ರೆ ಬಹಳ ಬೇಗ ತಲುಪಬೇಕಾಗಿದ್ದಂತಹ ರಸ್ತೆ ಅಂದ್ರೆ ಇದೊಂದು ಶಿರಾಡಿ ರಸ್ತೆ. ಅದರಲ್ಲೂ ಇದು ಇವತ್ತು ಬಂದ್ ಮಾಡಲಾಗಿದೆ. ಜೊತೆಗೆ ಮಳೆ ಯಾವಾಗ ಶುರುವಾಯ್ತು ಆಗಿನಿಂದಲೂ ಕೂಡ ವಾಹನ ಸಂಚಾರ ಸಾಕಷ್ಟು ವಿರಳ. ಅಂದ್ರೆ ಲಘು ವಾಹನಗಳಿಗೆ ಮಾತ್ರ ಪ್ರವೇಶ ಉಂಟದ್ದು, ಭಾರಿ ವಾಹನಗಳಿಗೆ ಪ್ರವೇಶ ಇಲ್ಲ ಅನ್ನುವ ಮಾಹಿತಿ ಕೂಡ ಲಭ್ಯವಾಗಿತ್ತು. ಆದ್ರೆ ತದನಂತರದಲ್ಲಿ ಮತ್ತೆ ಭಾರಿ ವಾಹನಗಳನ್ನು ಬಿಡಲಾಯ್ತು. ಬಿಟ್ಟಾದ್ಮೇಲೆ ಮತ್ತೆ ಭೂಕುಸಿತ ಉಂಟಾಗ್ತಾ ಇರುವಂತದ್ದು. ಈಗ ಇನ್ನೊಂದು ಮಾರ್ಗ ಉಳಿದಿದೆ. ಹಾನ್ಬಾಳು ಮುಖ ಸಕಲೇಶಪುರ, ಹಾನ್ಬಾಳು, ಮೂಡಿಗೆರೆ, ಕೊಟ್ಟಿಗೆಹಾರ ಮತ್ತೆ ಚಾರ್ಮಾಡಿ ಘಾಟ್ ಮೇಲೆ ಮಂಗಳೂರಿಗೆ ಹೋಗುವಂತಹ ಒಂದು ಆ ರೂಟ್ ಮ್ಯಾಪ್ ಮಾತ್ರ ಉಳಿದಿರುವಂತದ್ದು. ಅದು ಬಿಟ್ರೆ ಮತ್ತೆ ಹಾಸನ, ಅರಕಲಗೂಡು, ಕುಶಾಲನಗರ, ಮಡಿಕೇರಿ, ಮಂಗಳೂರು ಈ ಭಾಗದಲ್ಲಿ ಹೋಗ್ಬೇಕು. ಹಾಗಾಗಿ ಇದು ಸಾಕಷ್ಟು ಮಳೆ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಅಲ್ಲಿ ಸ್ಥಳೀಯರು ಹೇಳ್ತಾ ಇದ್ದಾರೆ, ಮಳೆ ಸಾಕಷ್ಟು ಬೀಳ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಪ್ರವಾಸಿಗರು ಯಾರು ಕೂಡ ಬರಬೇಡಿ. ಜೊತೆಗೆ ಪ್ರವಾಸ ಮಾಡೋದಾದ್ರೆ ಅದನ್ನ ಮುಂದೂಡಿ. ಸಾಕಷ್ಟು ಇಲ್ಲಿ ಮಣ್ಣು ಕುಸಿತವಾಗ್ತಾ ಇದೆ, ಗುಡ್ಡಗಳು ಕುಸಿತಾ ಇದೆ. ಹಾಗಾಗಿ ಸಾಕಷ್ಟು ಜಾಗರೂಕತೆಯಿಂದ ಓಡಾಡ್ಬೇಕು ಅನ್ನೋದು ಸ್ಥಳೀಯರ ಮಾತುಗಳಾಗಿರ್ತಕ್ಕಂಥದ್ದು. ಸಾಕಷ್ಟು ಸಾಮಾಜಿಕ ಜಾಲತಾಣದಲ್ಲಿ ಇದ್ರ ಬಗ್ಗೆ ಸಾಕಷ್ಟು ಕಾಳಜಿ ವಹಿಸಿ ಎಲ್ಲವನ್ನು ಕೂಡ ಹಾಕ್ತಾ ಇದ್ದಾರೆ. ಪ್ರವಾಸಿಗರಿಗಾಗ್ಬೋದು, ಜೊತೆಗೆ ಪ್ರಯಾಣಿಕರಿಗಳಿಗಾಗ್ಬೋದು. ಆದ್ರೂನು ಇರುವುದು ಒಂದೇ ರಸ್ತೆ. ಸಕಲೇಶಪುರ ಟು ಮಂಗಳೂರಿಗೆ ಹೋಗ್ಬೇಕು ಅಂದ್ರೆ ಶಿರಾಡಿ ರಸ್ತೆ ಒಂದೇ ಒಂದು. ಈಗ ಅದು ಸದ್ಯಕ್ಕೆ ಬಂದ್ ಆಗಿದೆ. ಈಗ ಮತ್ತೆ ಅದನ್ನ ಯಾವಾಗ ಓಪನ್ ಮಾಡ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗತ್ತೆ. ಎಲ್ರೂ ಕೂಡ ಉಸ್ತುವಾರಿ ಸಚಿವರಿಂದ ಹಿಡಿದು ಮಂತ್ರಿ ಮಹೋದಯರು ಎಲ್ಲರೂ ಕೂಡ ಬಂದು ಹೋಗಿದ್ದಾರೆ ಅಲ್ಲಿಗೆ. ಆದ್ರೆ ಇದು ಸುಮ್ನೆ 2-3 JCB ಎತ್ತಿನೊಳೆ ಕಾಮಗಾರಿ ಮಾಡ್ತಿದ್ದಂತಹ ಸಂದರ್ಭದಲ್ಲಿ ಅಲ್ಲಿ ಸಾಕಷ್ಟು JCBಗಳು ಸಾಕಷ್ಟು ಲಾರಿಗಳು ಕೆಲಸ ಮಾಡ್ತವೆ. ಆದ್ರೆ ಆ ದೃಶ್ಯದಲ್ಲಿ ನೋಡ್ಬೋದು, ಕೇವಲ 2 JCBಗಳನ್ನ ಇಟ್ಕೊಂಡಿದ್ದಾರೆ. ಆ ಮಣ್ಣು ಕುಸಿದ್ರೆ ಮಣ್ಣನ್ನು ತೆಗೆದು ಹೊರಗಡೆ ಹಾಕುವಂತ ಕೆಲಸ ಮಾಡ್ತಾರೆ. ಮತ್ತೆ ಅಲ್ಲಿ ವಾಹನ ಓಡಾಡ್ಲಿಕ್ಕೆ ಅಂದ್ರೆ ಈ ಭಾಗದಲ್ಲಿ ವಾಹನ ಓಡಾಡ್ಲಿಕ್ಕೆ ಸಾಕಷ್ಟು ಒತ್ತಡವನ್ನು ಕೂಡ ಜಿಲ್ಲಾಡಳಿತದ ಮೇಲೆ ಹೇರ್ತಾ ಇದ್ದಾರೆ, ಸರ್ಕಾರದ ಮೇಲೆ ಹೇರ್ತಾ ಇರುವಂತದ್ದು. ಆದ್ರೆ ಪ್ರಾಣಹಾನಿ ಆದ್ರೆ ಯಾರು ಹೊಣೆ ಅನ್ನೋದು ಸ್ಥಳೀಯರ ಆಕ್ರೋಶ. ಯಾಕಂತಂದ್ರೆ ಅಲ್ಲಿ ಬಿಸ್ನೆಸ್ ಪಾಯಿಂಟ್ ಇದು. ಇಲ್ಲಿ ಸಕಲೇಶಪುರ ಟು ಮಂಗಳೂರು ಏನಿದೆ ಅದು ಸಾಕಷ್ಟು ಬಿಸ್ನೆಸ್ ಪಾಯಿಂಟ್ ಆಗಿರುವಂತಹ ಹಿನ್ನೆಲೆಯಲ್ಲಿ ಅಲ್ಲಿ ವ್ಯಾಪಾರ ವಹಿವಾಟಿಗೆ ಸಾಕಷ್ಟು ಸಮಸ್ಯೆ ಆಗುತ್ತೆ. ಪ್ರಾಣಕ್ಕೆ ಹಾನಿ ಆದ್ರೂ ಪರವಾಗಿಲ್ಲ, ಇಲ್ಲಿ ವಾಹನಗಳನ್ನು ಬಿಡಿ ಅನ್ನೋದು ಒಂದ್ ರೀತಿಯ ಒತ್ತಡದ ಏನಾದ್ರು ತಂತ್ರ ಆಗಿದೆಯಾ ಅನ್ನೋದು ಕೂಡ ಸಾರ್ವಜನಿಕರು ಪ್ರಶ್ನೆ ಮಾಡ್ತಾ ಇರುವಂತದ್ದು. ಒಟ್ಟಾರೆ ಸಾಕಷ್ಟು ಗುಡ್ಡ ಕುಸಿತ ಪ್ರಕರಣದಿಂದ ಸಾಕಷ್ಟು ಹಾನಿ ಆಗ್ತಾ ಇರುವಂತದ್ದು ಸಕಲೇಶಪುರದಲ್ಲಿ. ಇದನ್ನ ಯಾವೆಲ್ಲ ರೀತಿಯಾಗಿ ಜಿಲ್ಲಾಡಳಿತ ಸರಿ ಮಾಡುತ್ತೆ, ಇದನ್ನ ಯಾವೆಲ್ಲ ರೀತಿಯಾಗಿ ಮನಗಂಡು ಏನಾದ್ರು ಬಂದ್ ಮಾಡಿ ಬದಲಿ ಮಾರ್ಗ ಏನಾದ್ರು ಮಾಡುತ್ತಾ, ಇದನ್ನ ಸರಿ ಮಾಡೋವರೆಗೆ ಕಂಪ್ಲೀಟ್ ಬಂದ್ ಮಾಡ್ಲಾಗುತ್ತಾ ಅನ್ನೋದು ಪ್ರಶ್ನೆಯಾಗಿ ಉಳಿದಿರ್ತಕ್ಕಂಥದ್ದು ನೀತಿ. ಓಕೆ, ಥ್ಯಾಂಕ್ ಯು ಪ್ರಕಾಶ್ ತಮ್ಮ ಡೀಟೇಲ್ಸ್ಗಾಗಿ.